ಸತ್ಯ ವಿಚಾರಗಳನ್ನ ನಿಮ್ಮ ಮುಂದೆ ಬಿಚ್ಚಿಡುವ ಪ್ರಯತ್ನವನ್ನ ನಮ್ಮ ಸಾಮಾಜಿಕ ಜಾಲತಾಣ ಡಿವಿಜಿ ವಾಯ್ಸ್ ಸದಾ ಸಿದ್ಧವಿರುತ್ತದೆ. ಏಕೆಂದರೆ ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ರಾಧಿಕಾ. ಕೊಪ್ಪಳ ಜಿಲ್ಲೆ ಕಾರಟಗಿ ನಗರದ 2ನೇ ವಾರ್ಡ್ ಮೆಂಬರ್ ದೇವಮ್ಮ ಗಂಡ ರಂಗಪ್ಪ. ಅಲ್ಲಿ ಇರ್ತಕ್ಕಂಥ ಶೌಚಾಲಯದ ಪರಿಸ್ಥಿತಿಯನ್ನು ನೀವೇ ನೋಡಿ. ನೋಡ್ರಿ ಇದು ಹೆಂಗೈತಿ, ಇದು ಶೌಚಾಲಯ ಈ ತರ ಮಾಡ್ಯಾರ. ಹೊಸ ಶೌಚಾಲಯ ಇದು, ಏನು ವ್ಯವಸ್ಥೆ ಇಲ್ಲ, ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ. ಈ ತರ ಮಾಡಿ ಗಲೀಜ್ ಮಾಡಿ ಹೋಗ್ಬಿಡ್ತಾರ. ನೀರಿಲ್ದಕ್ ನಮ್ಗೆ ಏನ್ ಮಾಡೋಣ, ನೀರಿಲ್ಲ ಅಂತಾರ. ಇದಕ್ಕೊಂದ್ ಸ್ವಲ್ಪ ಏನಾರ ದಯವಿಟ್ಟು ಇದನ್ನ ಸ್ವಲ್ಪ ಗಮನಕ್ಕೆ ತಗೊಂಡು ಇದನ್ನ ಸ್ವಲ್ಪ ನೀಟಾಗಿ ಮಾಡಿಕೊಡ್ರಿ. ನಮ್ಗೆ ಎಲ್ಲಿ ಹೊರಗಡೆ ಹೋಗಕ್ಕ ಅವಕಾಶ ಇಲ್ಲ. ಬಿಟ್ರು ಬೇರೆ ಕಡೆ ನಮ್ಗೆ ಎಲ್ಲಿ ಹೋಗಕ್ಕೆ ದಾರಿನಲ್ಲಿ ಎಲ್ಲ ಕಡೆ ಶೌಚಾಲಯ ಎಲ್ಲ ಚಾಲು ಮಾಡ್ಯಾರ, ಎಲ್ಲಾರು ಕಳ್ಸಕತ್ತಾರ. ನಮ್ದು ಈ 2ನೇ ವಾರ್ಡ್ನಾಗ ಇಲ್ಲಿ ಯಾರು ಕೇರ್ ಮಾಡೋದ್ರ ಅಂತ ನಾವು ಒಂದ್ ಸ್ವಲ್ಪ ನಿಮಗೆ ಇದು ಹೋರಾಟ ಮಾಡಕ್ ಇಲ್ಲಿ ನೋಡಿ ಬರ್ರಿ. ಎಲ್ಲ ಇದು ಹೆಂಗೆ ಬಂದ್ ನೋಡ್ಕೊಂಡು ಹೋಗ್ರಿ. ಇದನ್ನೆಲ್ಲ ಯಾವ ತರ ಇದು ಮಾಡಿದ್ರು ಮಾಡ್ಲಾರ್ದಂಗ ಆಗೋಗೈತಿ. ನೀರಿನ ವ್ಯವಸ್ಥೆ ವೇಸ್ಟ್ ಆಗ್ಬಿಡತಿ. ಏನ್ ಮಾಡಿ ಯಾರ ಕಡೆ ಈ ತರ ಇದೆ ನೋಡ್ರಿ. ಏನ್ ಈ ತರ ಬಂದ್ರಿ ಹೆಂಗ್ ಕುಂದ್ರದ್ ಹೋಗೋದು ಹೆಂಗ, ಮನುಷ್ಯರ್ ಬರೋದು ಹೆಂಗ, ಹೋಗೋದು ಹೆಂಗ, ಈ ತರ ಆಗೈತಿ. ಏನಾರ ಹೇಳಿದ್ರ ಸ್ವಚ್ಛತೆ ಇಲ್ಲ ನಿಮ್ ವಾರ್ಡ್ನಾಗ, ಹಂಗ ಹಿಂಗ ಅಂತಾರ. ನೀರಿನ ವ್ಯವಸ್ಥೆ ಇಲ್ಲ. ಶೌಚಾಲಯದ ಬಗ್ಗೆ ಸಂಪೂರ್ಣ ಡೀಟೇಲ್ ಅನ್ನು ನಿಮಗೆ ತಿಳಿಸ್ತಾ ಈ ವರದಿ ಕೊಟ್ಟಿರ್ತಕ್ಕಂಥದ್ದು ಜಮದಗ್ನಿ. ಈ ಒಂದು ವರದಿಯ ಪ್ರಕಾರವಾಗಿ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಈ ಪ್ರಕಾರವಾಗಿ ಆ ಶೌಚಾಲಯ ಎಷ್ಟೋ ವರ್ಷಗಳಾಗಿದ್ದಾವೆ. ಆದರೂ ಸಮೇತ ಆ ನಗರದಲ್ಲಿ ಅಲ್ಲಿ ಬರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ. ಯಾಕೆಂದ್ರೆ ಅಲ್ಲಿಯ ಜನರು ಬಂದರೆ ನಗರ ಪ್ರತಿ ಹಳ್ಳಿಯಿಂದ ಊರುಗಳಿಂದ ಸಿಟಿಗೆ ಬರ್ತಾರೆ. ಆ ಸಿಟಿ ಬಂದ ತಕ್ಷಣದಲ್ಲಿ ಆ ಶೌಚಾಲಯಗಳು ರೀತಿಯನ್ನ ನೀವೇ ನಿಮ್ಮ ಕುಟುಂಬ ನೋಡಿ ಮುಂದೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಈ ವಿಡಿಯೋ ಮುಗಿದಾದ ಮೇಲೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎರಡನೇ ವಾರ್ಡಿನಲ್ಲಿ ಇಲ್ಲಿ ಈ ಒಂದು ವಾರ್ಡಿನಲ್ಲಿ ಅನೇಕರು ನಿಲ್ಲಿಸ್ತಾ ಇದ್ದಾರೆ. ಯಾರಾದ್ರೆ ಇಲ್ಲಿ SC ವಾರ್ಡ್ ಆಗಿರುವುದರಿಂದ ಇಲ್ಲಿ ದಲಿತ ಮಹಿಳೆಯರು ದಿನಾಲು ಕೂಡ ಈ ಒಂದು ಮಹಿಳಾ ಶೌಚಾಲಯಕ್ಕೆ ಹೋಗ್ತಾ ಇದ್ದಾರೆ. ಈ ಮಹಿಳಾ ಶೌಚಾಲಯಕ್ಕೆ ಈಗಾಗಲೇ ನಾವು ಅರ್ಜಿ ಕೊಟ್ಟಿದ್ದೆವು, ಆಗಲೇ ಸ್ವಚ್ಛ ಮಾಡಿದ್ರು. ನಂತರ ಈಗ 2 ವರ್ಷದಿಂದ ಯಾವುದೇ ರೀತಿಯಿಂದ ಸ್ವಚ್ಛ ಮಾಡಿಲ್ಲ. ಈ ಕಾರಟಗಿ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಸಾಬಣ್ಣ ಕಟ್ಟೆಕಾರ ಅವರಿಗೆ ಈಗಾಗಲೇ ಮೌಖಿಕವಾಗಿ ಈ ಒಂದು ಶೌಚಾಲಯದ ಪರಿಸ್ಥಿತಿಯನ್ನು ಹೇಳಿದ್ದೇವೆ. ಅವರು ಕೂಡ ನೋಡ್ಕೊಂಡು ಹೋಗಿದ್ದಾರೆ. ಈಗ 15 ದಿನ ಆದರೂ ಕೂಡ ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿರುವುದಿಲ್ಲ. ಈ ಮಹಿಳಾ ಶೌಚಾಲಯವು ಕನಿಷ್ಠ ಒಂದು 20 ವರ್ಷದಿಂದ ಈ ಒಂದು ಹಳೆಯ ಶೌಚಾಲಯ ಕಟ್ಟಲಾಗಿದೆ. ಇದು ಯಾವುದೇ ರೀತಿಯಿಂದ ಸ್ವಚ್ಛತೆ ಇಲ್ಲ. ಕಾರಟಗಿ 2ನೇ ವಾರ್ಡಲ್ಲಿ ಈ ಮಹಿಳಾ ಶೌಚಾಲಯ ಭಾಳ ತೊಂದರೆ ಇದೆ ರೀ. ಯಾರಿಗೂ ಲೇಡೀಸ್ ಹೋಗೋಕ್ಕಾಗ್ತಿಲ್ಲ. ಸಣ್ಣ ಮಕ್ಕಳು ಹೋಗ್ತಾರೆ, ಮತ್ತೆ ಅಜ್ಜಿಯವರು ಹೋಗ್ತಾ ಇರ್ತಾರೆ. ಅದರಲ್ಲೆಲ್ಲ ಸಿಮೆಂಟ್ ಎಲ್ಲ ಕಾರ್ಸದ್ದು ಅದೆಲ್ಲ ಬಿತ್ತೋಗಿದೆ ರೀ ಒಳಗಡೆ. ನಾವು ಬಾತ್ರೂಮ್ಗೆ ಹೋಗೋದು ಹೆಂಗೆ ಹೋಗ್ಬೇಕು? ಈಗ ಅಧಿಕಾರಿಗಳೆಲ್ಲ ದೊಡ್ಡ ಅಧಿಕಾರಿಗಳೆಲ್ಲ ಇದ್ರಲ್ಲಿ ಹೋಗಂದ್ರೆ ಹೋಗ್ತಾರ? ಅವ್ರ ಮನೆಯಲ್ಲಿ ಇದೇ ಥರ ಐತಾ? ಈ ಥರ ಯೂಸ್ ಮಾಡ್ತಾರ ಅವರು? ನಾವೆಲ್ಲ ಹೆಂಗೆ ಹೋಗ್ಬೇಕು? ಮೊನ್ನೆ ಒಬ್ರು ಅಕ್ಕವ್ರು ಹೋದ್ರು, ಅವರೆಲ್ಲ ಪಾಪ ಬಿದ್ದು ಎಷ್ಟೊಂದು ಗಾಯ ಆಯಿತು. ಇವತ್ತೊಬ್ರು ಅಜ್ಜಿ ಹೋದ್ರು, ಅವರು ಬಿದ್ದು ಅವರಿಗೆ ಎಷ್ಟೆಲ್ಲ ಗಾಯ ಆಯಿತು. ಇಂಥದ್ದೆಲ್ಲ ಹೆಂಗೆ ಯೂಸ್ ಮಾಡಬೇಕು? ಇದು ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ, ರಾತ್ರಿ ಎಲ್ಲ ಹೋಗೋಕ್ಕಾಗಂಗಿಲ್ಲ. ಇಷ್ಟೆಲ್ಲ ಕತ್ಲೆ ಇರುತ್ತೆ, ಗಿಡಗಳು ಇದಾವ, ಹಾವೇನು ಚೋಳೇನು ಅದ್ರಲ್ಲಿ ಯಾರಾದ್ರೂ ಅದು ರೆಡಿ ಮಾಡಿದ್ರೆ ಅದಕ್ಕೆ ನೀರಿಲ್ಲ. ಅದ್ರಲ್ಲಂತೂ ಎಲ್ಲ ಗಲೀಜು, ಅದ್ರಲ್ಲಿ ಹೋಗಕ್ಕೂ ಆಗಂಗಿಲ್ಲ. ಒಂದು ಬೋರ್ ಇಲ್ಲ, ಬೋರ್ ಇದ್ದಿದ್ದು ಸತಿ ಮುಚ್ಚಾಕಿದ್ರು. ಹೆಂಗ್ ಬರ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕು ಇದನ್ನ? ಈ ಬಾತ್ರೂಮ್ ಎಲ್ಲಿ ಹೋಗ್ಬೇಕು? ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ಮರ್ಯಾದಿನೇ ಇಲ್ಲ ಹೋಗೋದಕ್ಕೆ. ಇದನ್ನ ಆದಷ್ಟು ಬೇಗ ಸ್ವಲ್ಪ ನಮ್ಗೆ ರೆಡಿ ಮಾಡಿ ಕೊಡ್ಬೇಕು ಹೆಣ್ಮಕ್ಳಿಗೆ ಶೌಚಾಲಯ. ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ.
ಆಮೇಲೆ ಮುದೇರ್ ಬಂದ್ರಂತೂ ಹೊತ್ಕೊಂಬಿದ್ದು ಮೆಟ್ಲೆಲ್ಲ ಬಿದ್ದು ಹೋಗ್ಬಿಟ್ಟಾವ. ಏನು ಒಂದಿಲ್ಲ ಹೊರಗಿಲ್ಲ, ಯಾರ್ಯಾರು ಬಾಗಿಲು ಮುಂದೆ ಅವ್ರವ್ರು ಕುಂತ ಹೋಗ್ತಾರ. ಅವ್ರ ಮುಂಜಾನೆ ದಿನ ಒಂದು ಜಗಳ ಏನ್ ಮಾಡೋದು, ಲೈಟ್ ಇಲ್ಲ ಏನಿಲ್ಲ, ನಾವ್ ಹೆಂಗ್ ಹೋಗೋಣ, ಅದ್ ಬಿದ್ದು ಹೋಗೈತಿ ಅಂತ ಎಲ್ಲಾರು ಅದೇ ಪ್ರಾಬ್ಲಮ್ ಹೇಳಕತ್ತಾರ. ನೀವು ಪುರಸಭೆದಾಗ ಸ್ವಲ್ಪ ದಯವಿಟ್ಟು ನಮಗೆ ಇದನ್ನ ವ್ಯವಸ್ಥೆ ಮಾಡಿ ಕೊಟ್ರೆ ಪುಣ್ಯ ಬರ್ತೈತಿ ನಿಮಗೆ. ನೋಡ್ರಿ ಎಲ್ಲರೂ ಇಲೆಕ್ಷನ್ ಬಂದಾಗ ಓಟ್ ಬರ್ತಾರ, ನಮಗೇನು ಒಂದು ಕೆಲಸ ಮಾಡಿಕೊಡೋದು ನಮಗೆ ಒಂದು ಕಷ್ಟ ಆಗ್ತೈತಿ. ನಮ್ಗೆ ಹುಡುಗರಿಗೇನಾಗಲಿ ಹೆಣ್ಮಕ್ಳಿಗೆ ಆಗಲಿ ಎಲ್ಲರಿಗೂ ತೊಂದರೆ ಆಗೈತಿ. 2ನೇ ವಾರ್ಡ್ನಲ್ಲಿ ಬಂದು ಇದು ದಯವಿಟ್ಟು ನಮಗೆ ಇದನ್ನ ಒಂದು ಸ್ವಲ್ಪ ಸರಿಪಡಿಸೋರು, ಅದನ್ನೇ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಆ 2ನೇ ವಾರ್ಡ್ ಅಲ್ಲಿ ಇರ್ತಕ್ಕಂಥ ಮೆಂಬರ್ ದೇವಮ್ಮ ಗಂಡ ಗಂಗಪ್ಪನ ಪರಿಸ್ಥಿತಿ. ಆದ್ರೆ ಇಲ್ಲಿ ಹೊಸದಾಗಿ ಕಟ್ಟಿರ್ತಕ್ಕಂಥ ಶೌಚಾಲಯದಲ್ಲೂ ಸಹ ಈ ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಅಲ್ಲಿರುವ ಬಕೀಟಿನ ವ್ಯವಸ್ಥೆಯನ್ನು ಸಹ ಮಾಡದ ಪುರಸಭೆ. ಇಲ್ಲಿ ನಾವು ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಆ ಒಂದು ಪುರಸಭೆ ಇರ್ತಕ್ಕಂಥದ್ದು ಈ ಕಡುಬಡವರ ಹಾಗೂ ನಿರ್ಗತಿಕರ ಅಥವಾ ಅಸಂಘಟಿತರ ಈ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಿರ್ತಕ್ಕಂಥ ಸಮಾಜವನ್ನ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಒಂದು ಅಂಗಸಂಸ್ಥೆ ಈ ಪುರಸಭೆ. ಈ ಪುರಸಭೆಯ ಮುಖ್ಯಾಧಿಕಾರಿಗಳು ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಆ ಪುರಸಭೆಯಲ್ಲಿ ಅಂದ್ರೆ ಈ ಎಲೆಕ್ಷನ್ ನಲ್ಲಿ ನಿಂತು ಗೆದ್ದಿರ್ತಾರಲ್ಲ ಮೆಂಬರ್, ಆ ಮೆಂಬರ್ಗಳಿಗೆಲ್ಲ ಅಧಿಪತಿ ಈ ಮುಖ್ಯಸ್ಥ. ಈ ಮುಖ್ಯಸ್ಥನಿಗೆ ಬಂದು ಈ ವರದಿಯನ್ನ ಮುಟ್ಟಿಸಬೇಕಾಗಿರ್ತಕ್ಕಂಥದ್ದು ಆ ವಾರ್ಡಿನ ಮೆಂಬರ್ ಕರ್ತವ್ಯ. ಏನು 2ನೇ ವಾರ್ಡ್ ನಲ್ಲಿರ್ತಕ್ಕಂಥ ದೇವಮ್ಮನವರೇ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅವರು ಚಂಬನ್ ಹಿಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು 15-20 ವರ್ಷಗಳ ಹಿಂದೆ ಕಟ್ಟಿಸಿದಂತ ಆ ಶೌಚಾಲಯದ ಪರಿಸ್ಥಿತಿ ಆ ರೀತಿಯಾದರೆ 5-6 ವರ್ಷಗಳ ಹಿಂದೆ ಕಟ್ಟಿರ್ತಂತ ಈ ಶೌಚಾಲಯದ ಪರಿಸ್ಥಿತಿಯನ್ನು ಒಮ್ಮೆ ನೋಡಿ. ಇದನ್ನಾದರೂ ಅರ್ಥ ಮಾಡಿಕೊಂಡು ಈ ಆಡಳಿತ ಏನು ಪುರಸಭೆಯ ಮುಖ್ಯಸ್ಥರು ಏನಿದ್ದಾರೆ, ಸಾಬಣ್ಣ ಕಟ್ಟಿಮನಿ ಅವರು ಇದನ್ನ ದಯವಿಟ್ಟು ಅರ್ಥ ಮಾಡಿಕೊಂಡು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ವರದಿ ಜಮದಗ್ನಿ ಚೌಡಿಕಿ ಸಮಾಜ ಸೇವಕರು ಹಾಗೂ ದಲಿತ ಮುಖಂಡರು, ಕಾರಟಗಿ. ನಮಸ್ಕಾರ. ಎರಡನೇ ವಾರ್ಡ್ನ ಒಂದು ಇಲ್ಲಿ ಮಹಿಳಾ ಶೌಚಾಲಯ ಐತಲ್ಲ, ಇಲ್ಲಿ ನೋಡ್ರಿ ಪಾಂಜನಿ ಬಿದ್ದವ, ಬಳ್ಳಿ ಬೆಳೆದಿದೆ, ಕಸ ಕಡ್ಡಿ ಗಿಡಗಳು ಯಾವ ರೀತಿ ಈ ಕಡೆಗೆ ಈಗ ಬಳ್ಳಿ ಬೆಳೆದಿದೆ, ಮುಳ್ಳು ಇದಾವೆ, ಈ ರೀತಿ ಎಲ್ಲ ಐತಿ. ಏನ್ರಮ್ಮ ಏನು ಸಮಸ್ಯೆ? ಒಳಗೆ ಯಾವ ರೀತಿ ಹಾವುಗಳು ಬರ್ತಾವ, ಆಮೇಲೆ ಇಲ್ಲಿ ನೋಡ್ರಿ ಮೇಲಿಂದ ಗಿಡಗಳು ಬೆಳೆದಾವ, ಮೇಲಿಂದ ಹಾವುಗಳು ಬರ್ತಾವ, ಕೆಲವು ಟೈಮ್ ಮಧ್ಯಾಹ್ನ ಹೊತ್ತು ಕೋತಿಗಳು ಕೂಡ ಬರ್ತಾ ಇದ್ದಾವೆ. ಮಹಿಳೆಯರಿಗೆ ಬಹಳ ತೊಂದರೆ ಆಗೈತೆ. ಇದ್ರ ಬಗ್ಗೆ ಪುರಸಭೆಯವರು ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ. ಸುಮ್ಮನೆ ದಿನ ಇಲ್ಲಿ ಅಡ್ಡಾಡ್ತಾರೆ. ಈ ರೀತಿ ಒಂದು ಯಾವುದೇ ರೀತಿಯ ಸ್ವಚ್ಛತೆ ಇಲ್ಲ, ಮಹಿಳೆಯರಿಗೆ ಅನಾನುಕೂಲಕರವಾಗೈತೆ. ಇನ್ನು 3 ದಿನದಲ್ಲೇ ಕಟ್ಸಿಕೊಡ್ಬೇಕಂದ್ರೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಇದಕ್ಕೇನಾದರೂ ತಾವು ಮಾಡದಿದ್ರೆ ಒಂದು ಹೋರಾಟ ಮಾಡಿ ಇದರಲ್ಲಿರುವಂಥದ್ದನ್ನ ಎಲ್ಲ ತಗೊಂಬಂದು ಪುರಸಭೆಗೆ ಮಹಿಳೆಯರೊಂದಿಗೆ ಸೇರಿ ನಾವು ಸುರಿತೀವಿ. ಬರ್ತಾ ಬಿಡ ಹೊರಗೈತೆ ಜನರೈತೆ ಬರ್ತಾರೆ, ಎಲ್ಲರೂ ಓದ್ತಾರೆ. ಎಲ್ಲರೂ ಏನ್ ಮಾಡಕ್ಕೆ ನೀವು ಗಿಡ ನೋಡಿ ಸದ್ಯವಲ್ಲ ಈ ಗಿಡದಾಗ ನಾವು ಹೆಂಗೆ ಬಾಳೆವು ನೋಡಿ ಕೋಳಿ ಇಲ್ವಾ ಹ್ಞೂ ಬಂದೆ ಹಿಂಗಿದ್ಕೊಂಡು ಪೈಕಲ್ ಪೈಕಿ ಮ್ಯಾಲ ಗಿಡ ಅಡ್ಯಾನಿ ಹೆಣ್ಮಕ್ಳು ಅಂತ ಕುಂದಿರ್ತಾರೆ. ಕೇಳಿ ಯಾವ ರೀತಿ ಬಿಟ್ಟಿದೆ ನೋಡ್ರಿ, ಅಡ್ಯಾನಿ ಹೆಂಗ್ ಬಿದ್ದೈತೆ ನೋಡಿ, ಇದು ಬೀಳ್ಬೋದು. ಇದು ಬಿದ್ದಿರೋ ನೋಡಿ ನೆಲದಲ್ಲಿ ಮಾಡಿ ಯಾವುದೇ ಸಮಯದಲ್ಲಿ ಈಗ ಇಲ್ಲಿದೆ ನೋಡಿ ಬ್ರೇಕ್ ಬಿಟ್ಟಿದೆ, ಇದೆಲ್ಲಾಗ ಅಡ್ಡ ಕಟ್ಟಿದೆಲ್ಲ ಬಿದ್ದೋಗೈತೆ. ಈ ರೀತಿ ಅನಾಹುತ ಆಗುತ್ತೆ. ಅನಾಹುತ ಆಗಲಿಕ್ಕೆ ಮುಂಚೆಗೆ ಪುರಸಭೆಯವರು ಎಚ್ಚೆತ್ಕೊಂಡು ಇದನ್ನು ಈ ಒಂದು ಹಳೆಯ ಕಟ್ಟಡವನ್ನು ಡೆಮೊಲೇಷನ್ ಮಾಡಿ ಹೊಸ ಒಂದು ಕಟ್ಟಡವನ್ನು ಸ್ವಚ್ಛಗೊಳಿಸಿ ಎಲ್ಲರಿಗೆ ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಸ್ವಚ್ಛತೆ ಇಲ್ಲ,
ಏನ್ ಮಾತಾಡ್ಬಿಟ್ಟು ದಿನ ಅಂತ ಕೇಳ್ತಾವ ತೆಗಿಬೇಕಲ್ಲ ನಾವು ಸುತ್ತಾರ ಕೋಳಿ ನಾಯಿ ಓಸು ತೆಗಿಬೇಕು ಅದನ್ನ ಹೇಳ್ತಾರ ಮತ್ತೆ ಅದೊಂದ್ ತೋರ್ಸಿ ಅದೊಂದ್ ಕಾರಣ ಇಡ್ತಾರ ಅಲ್ಲಮ್ಮ ಇಲ್ಲಿ ಬರ್ರಿ ಒಂದಿಬ್ರು ಬರ್ರಿ ತೋರ್ಸಿ ಬರ್ರಿ ಒಂದಿಬ್ರು ಬರ್ರಿ